ದೇವರ ನಾಮಕ್ಕೆ ಮತ್ತೊಮ್ಮೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಬರೋಣ. ಈ ದಿನ ಆದುಕೊಂಡಂಥ ವಾಕ್ಯ ಭಾಗ, ಅದಕ್ಕಿಂತಲೂ ಮೊದಲು ಪ್ರಸ್ತುತ ಸನ್ನಿವೇಶಗಳನ್ನು ನಾವು ನೆನೆಸಿಕೊಳ್ಳೋದಾದರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಸಂತೋಷ ಇದೆ ಅಥವಾ ಚಿಂತೆ ಇದೆ? ಯಾವಾಗ ಬೆಂಗಳೂರು ಮೇಲೆ ಬಾಂಬ್ ಹಾಕ್ತಾರೋ ಆದರೆ ದೇವರ ವಾಕ್ಯ ನಮಗೇನು ಹೇಳ್ತಾರೆ ಈ ದಿನಗಳಲ್ಲಿ, ಅಥವಾ ದೇವರ ವಾಕ್ಯ ನಮಗೆ 2000 ವರ್ಷಗಳ ಹಿಂದೆನೇ ಇದನ್ನೆಲ್ಲ ತಿಳಿಸಿದೆಯಲ್ವ? ಆ ರೀತಿ ನಮಗೆ ತಿಳಿಸಿರುವಾಗ ನಮಗೆ ಆ ಒಂದು ವಿಚಾರಗಳಲ್ಲಿ ಸಿದ್ಧತೆ ಹೇಗಿದೆ? ದೇವರು ಹೇಳಿದ್ದಾನೆ ಇದೆಲ್ಲ ಆಗುತ್ತೆ ಅಂತ 2000 ವರ್ಷಗಳ ಹಿಂದೆನೇ. ಆದರೆ ಈ ದಿನಗಳನ್ನು ನಾವು ನೋಡ್ತಾ ಬರುವಾಗ ಇಷ್ಟು ದಿನ ಭಾರತಕ್ಕೆ ಎಷ್ಟೊಂದು ತೊಂದರೆ ಇರ್ತಿರ್ಲಿಲ್ಲ, ನಾವು ಆರಾಮಾಗಿರ್ತಿದ್ವಿ. ಈಗ ನಾರ್ತ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ, ಸೌತ್ ಇಂಡಿಯಾಗೆ ಯಾವಾಗ ಬರ್ತೋ ಗೊತ್ತಿಲ್ಲ. ಅದು ಸಹ ಮನುಷ್ಯರಾಗಿ ನಾವು ಚಿಂತೆ ಮಾಡೋದು, ಭಯಪಡೋದು ಅದು ಸಾಮಾನ್ಯ, ನಾರ್ಮಲ್ ಅದು. ಆದರೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದು ಇದೆಲ್ಲ ಆಗಲೇಬೇಕು, ಇದೆಲ್ಲ ಆಗದೆ ಮುಂದುವರಿಯೋದಿಲ್ಲ, ಅಥವಾ ಇದೆಲ್ಲ ನಮಗೆ ಇನ್ನೊಂದು ಸಂತೋಷದ ಸಮಯಕ್ಕೆ ನಡೆಸುವಂಥದ್ದಾಗಿದೆ. ಇದೆಲ್ಲ ಆಗುವಾಗ ನಿಮ್ಮ ತಲೆಗಳನ್ನು ಮೇಲಕ್ಕೆತ್ತಿರಿ, ಯಾಕಂದರೆ ನಿಮ್ಮ ವಿಮೋಚನೆ ಬಹಳ ಸಮೀಪವಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಸಪೋಸ್ ನಾಳೆ ಅಥವಾ ಇವತ್ತು ಸಂಜೆ ಬಾಂಬ್ ಬಿದ್ರು ಬೀಳ್ಬೋದು, ಗೊತ್ತಿಲ್ಲ. ಬಟ್ ಸ್ಟಿಲ್ ಎಲ್ಲ ನಾಶವಾಗಿ ಹೋದಾಗ್ಯೂ ಸಹ, ಅಥವಾ ಇಡೀ ಬೆಂಗಳೂರು ನಾಶವಾಗಿ ಹೋದಾಗ್ಯೂ ಸಹ ನಮಗೆ ಒಂದು ನಿರೀಕ್ಷೆ ಇದೆ, ಭರವಸೆ ಇದೆ. ಏನಂದರೆ ನಾವು ಸೇಫ್ ಆಗಿರ್ತೀವಿ, ನಾವು ಪರಲೋಕದಲ್ಲಿರ್ತೀವಿ, ಪರಲೋಕದಲ್ಲಿ ಸಮಾಧಾನವಾಗಿ ಶಾಂತಿಯಾಗಿರ್ತೀವಿ. ಅದೇ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಿಮ್ಮ ಒಂದು ನಿಧಿ ಅಥವಾ ನಿಮ್ಮ ಒಂದು ಆಸ್ತಿ ಎಲ್ಲಿ ಕೊಡಿಸಿಟ್ಕೊಳ್ರಿ ಎಂಬುದಾಗಿ ಹೇಳಿದ್ದಾರೆ. ಅಕಸ್ಮಾತ್ ಈ ಲೋಕದಲ್ಲಿ ನಾಶವಾದರೂ ಸಹ ಪರಲೋಕದಲ್ಲಿ ನಮಗೆ ಇಟ್ಟಿರುವಂಥ ಆ ಒಂದು ನಿಧಿ ಅಥವಾ ಆ ಒಂದು ಕಣಜ ಅದು ಸೇಫ್ ಆಗಿರುತ್ತೆ. ಮತ್ತು ನಮ್ಮ ಆಸ್ತಿ ಎಲ್ಲಿರುತ್ತೋ ನಮ್ಮ ಮನಸ್ಸು ಕೂಡ ಅಲ್ಲೇ ಇರುತ್ತೆ ಎಂಬುದಾಗಿ ಮತ್ತಾಯನ ಹೇಳ್ತಾ ಬರ್ತಾನೆ. ಈ ದಿನದ ನಮ್ಮ ಆಲೋಚನೆಗಳಿಗೆ ಸಹಾಯಕವಾಗುವ ಹಾಗೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 6ರಿಂದ 8ನೇ ವಚನ. ಮತ್ತಾಯ 24 6ರಿಂದ 8ನೇ ವಚನ. ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಥ್ಯಾಂಕ್ ಯು ಸಿಸ್ಟರ್. ನಮ್ಮ ಈ ದಿನದ ಆಲೋಚನೆ ನೂತನ ಕಾಲದ ಪ್ರಸವ ವೇದನೆಯ ಪ್ರಾರಂಭ ಎಂಬುದಾಗಿ ಹೆಡಿಂಗ್ ಕೊಡೋಕ್ಕೆ ಇಷ್ಟಪಡ್ತಾನೆ. ಬರ್ತ್ ಪೇನ್ಸ್. ಸೊ ಒಂದು ಕಡೆ ಬರ್ತ್ ಪೇನ್ ಅದು ದುಃಖ ಕೊಡುತ್ತೆ ನಮಗೆ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತು, ನೋವುಂಟಾಗುತ್ತೆ, ಅದರಲ್ಲಿ ಬಹಳ ಹಿಂಸೆ ಇರುತ್ತೆ. ಅದೇ ಇನ್ನೊಂದು ಸಮಯಕ್ಕೆ ಬರುವಾಗ ಅಲ್ಲಿ ನಮಗೆ ಸಂತೋಷ ಇರುತ್ತೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಆದರೆ ಇಲ್ಲಿ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಆರಂಭ ಎಂಬುದಾಗಿ ಹೇಳುವಾಗ ಪ್ರಸವ ವೇದನೆಯಲ್ಲಿ ನೋವಿದ್ದೇ ಇರುತ್ತೆ. ಯಾರೋ ಪ್ರಸವ ವೇದನೆಯಲ್ಲಿ ಹಾದು ಹೋಗ್ತಾರೆ, ಯಾರೋ ಪ್ರಸವ ವೇದನೆಯನ್ನು ಅನುಭವಿಸ್ತಾರೆ, ಅವರಿಗೆ ನೋವಿದ್ದೇ ಇರುತ್ತೆ. ಆದರೆ ವಿಶ್ವಾಸಿಗಳಾದಂಥ ನಮಗೆ ದೇವರು ಈ ವೇದನೆಯನ್ನು ಕೊಟ್ಟಿಲ್ಲ. ಯಾಕಂದರೆ ಆತನ ಈಗಾಗಲೇ ಹೇಳಿದ್ದಾನೆ, ಲೋಕದಲ್ಲಿ ನಿಮಗೆ ಸಂಕಟ ಇದ್ದೇ ಇದೆ. ಯೇಸು ಸ್ವಾಮಿ ಇದ್ದಿನ ಸಮಯದಿಂದ ಈ ದಿನದವರೆಗೂ ಸಹ ವಿಶ್ವಾಸಿಗಳಿಗೆ ಸಂಕಟ ಇದ್ದೇ ಇದೆ. ಪ್ರಸವ ವೇದನೆ ಅಂದರೆ ಆ ಒಂದು ಹಿಂಸೆ ಹಾದು ಹೋಗ್ತಾನೆ ಇದ್ದಾರೆ ವಿಶ್ವಾಸಿಗಳು. ಆದರೆ ಈ ಪ್ರಸವ ವೇದನೆ ಇದು ವಿಶ್ವಾಸಿಗಳಿಗಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ವಿಶ್ವಾಸಿಗಳಾಗಿ ಜೀವಿಸುವವರು ಈ ಪ್ರಸವ ವೇದನೆಯಲ್ಲಿ ಹಾದುವಂಥ ಸಂದರ್ಭ 2000 ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಆದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ನಿಮ್ಮೊಂದಿಗಿದ್ದೇನೆ, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಆದರೆ ಧೈರ್ಯವಾಗಿರಿ. ಲೋಕದಲ್ಲಿ ನಿಮಗೆ ಸಂಕಟವಿದೆ, ಅದರಿಂದ ನೀವು ಭಯಪಡಿರಿ ಎಂಬುದಾಗಿ ಹೇಳಿಲ್ಲ. ಅಥವಾ ನೀವು ಯೋಚನೆ ಮಾಡಿ ಸ್ಮಾರ್ಟಾಗಿ ನೀವು ಮೂವ್ ಮಾಡಿ ಅಂತ ಹೇಳಿಲ್ಲ. ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಧೈರ್ಯವಾಗಿರಿ ಎಂಬುದಾಗಿ ಹೇಳ್ತಿದ್ದಾರೆ. ನಮಗೆ ಎಲ್ಲಿಂದ ಬರುತ್ತೆ ಧೈರ್ಯ? ಆ ಧೈರ್ಯವನ್ನು ಯಾರು ಕೊಡ್ತಾರೆ ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನ ಮಾತ್ರವೇ ಧೈರ್ಯವನ್ನು ಕೊಡುವಂಥವ್ರು. ಕ್ರಿಸ್ತನಿಂದ ಉಂಟಾದ ಸಮಾಧಾನ
ನಮ್ಮ ಹೃದಯದಲ್ಲಿ ಯಾವಾಗಲೂ ಯಜಮಾನಂತೆ ತೀರ್ಪು ಹೇಳಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಆ ಕ್ರಿಸ್ತನ ಧೈರ್ಯ, ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ನಡೆಸುವಿಕೆ ನಮ್ಮಲ್ಲಿರೋದಾದರೆ ಯಾವುದೇ ಸಂದರ್ಭದಲ್ಲಿಯೂ ಸಹ ನಾವು ಸಂತೋಷದಿಂದ ಇರುವಂತಹ ಆ ಒಂದು ಅವಕಾಶನ ದೇವರು ನಮಗೆ ಕೊಡುವಂತನಾಗಿರ್ತಾನೆ. ಈ ದಿನಗಳನ್ನ ನಾವು ನೋಡ್ತಾ ಬರುವಾಗ ಸಂಕಟದ ದಿನಗಳೆಂಬುದಾಗಿ ನಾವು ನೋಡ್ತಾ ಬರೋದಾದ್ರೂ ಸಹ ವಿಶ್ವಾಸಿಗಳಿಗಿರುವಂತಹ ಆ ಒಂದು ಭಾಗ್ಯಕರುವಂತಹ ನಿರೀಕ್ಷೆ, ಇದರ ಕುರಿತಾಗಿ ತೆಸಲೋನಿಕದಲ್ಲಿ ನಾವು ತೆಸಲೋನಿಕ ಸಭೆಯವರಿಗೆ ಪೌಲನು ಬರೀತಾ ಬರುವಾಗ ಹೇಳ್ತಾ ಬರ್ತಾನೆ. ತೆಸಲೋನಿಕ ಬರೆದ ಪತ್ರಿಕೆಯ ಮೊದಲನೇ ಒಂದು ಪತ್ರಿಕೆ ಸಂಪೂರ್ಣವಾಗಿ ಈ ಒಂದು ಭರವಸೆಯ ಕುರಿತಾಗಿ ಹೇಳ್ತಾ ಬರ್ತದೆ. ತೆಸಲೋನಿಕ ಒಂದು ಪತ್ರಿಕೆಯನ್ನು ನಾವು ನೋಡುವಾಗ ವಿಶ್ವಾಸಿಗಳ ಜೀವಿತ, ವಿಶ್ವಾಸಿಗಳ ಮುಂದಿನ ಜೀವಿತವನ್ನು ಸಹ ವಿವರಿಸ್ತದೆ. ಅದರ ಮಧ್ಯದಲ್ಲಿ ನಮಗಿರುವಂಥ ಭಾಗ್ಯಕರವಂಥ ನಿರೀಕ್ಷೆ ಇದನ್ನು ಸಹ ಕೊಡುವಂಥದ್ದಾಗಿರ್ತದೆ, ತಿಳಿಸುವಂಥದ್ದಾಗಿರ್ತದೆ. ಲೋಕದಲ್ಲಿ ಪ್ರಸವ ವೇದನೆ ಹುಡ್ತಾ ಇದೆ, ಅದರ ಮಧ್ಯದಲ್ಲಿ ಪೌಲನು ತೆಸಲೋನಿಕ ಸಭೆಯವರಿಗೆ ಬರೆಯುವಂಥ ಸಂಗತಿ ಈ ಭಾಗ್ಯಕರವಂಥ ನಿರೀಕ್ಷೆಯನ್ನು ಕ್ರಿಸ್ತ ನಮಗೆ ಕೊಡ್ತಾನೆ ಎಂಬುದಾಗಿ ಅದನ್ನು ಹೇಳ್ತಾ ಬರ್ತಾನೆ. ನೋಡಿ, ಅನೇಕ ರೆಫರೆನ್ಸ್ ಇದೆ, ಬೇಗ ಓದೋದಾದರೆ ನಾವು ಬೇಗ ಮುಗಿಸ್ಬಹುದು. ಮೊದಲನೇ ತೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 10ನೇ ವಚನ. ಆಕಾಶದೊಳಗಿಂದ ಬರುವಂತಹ ಆತನ ಕುಮಾರನನ್ನು ಎದುರುನೋಡುವ ರಾಜರೆಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ನೋಡಿ, ನಮಗಿರುವಂತಹ ಭಾಗ್ಯಕರುವಂಥ ನಿರೀಕ್ಷೆಯಲ್ಲಿ ಮೊದಲನೇದು ದೈವಕೋಪದಿಂದ ನಮ್ಮನ್ನು ತಪ್ಪಿಸಲಿರುವಂತಹ ಯೇಸು ಕ್ರಿಸ್ತನು ನಮ್ಮ ರಕ್ಷಕನು, ಆತನು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ ಪರಲೋಕದ ಒಂದು ನಿರೀಕ್ಷೆ. ಎರಡನೇದಾಗಿ 2ನೇ ಅಧ್ಯಾಯದ 19ನೇ ವಚನ. ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? ಸಂತೋಷಕರವಂಥ ನಿರೀಕ್ಷೆ ಎಂಬುದಾಗಿ ಇದರಲ್ಲಿ ನಾವು ಕಲ್ತ್ಕೊಳ್ಬಹುದು. 3ನೇ ಅಧ್ಯಾಯದ 13ನೇ ವಚನ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ನಾವು ಪರಿಶುದ್ಧರಾಗಿ ಜೀವಿಸುವಂತಹ ಒಂದು ನಿರೀಕ್ಷೆಯನ್ನು ಇಲ್ಲಿ ನಾವು ನೋಡಬಹುದು. 4ನೇ ಅಧ್ಯಾಯದ 17 ಮತ್ತು 18ನೇ ವಚನ. ಆಮೇಲೆ ಜೀವದಿಂದಿಲ್ಲದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಕರ್ತನು ಸಂತೈಸುತ್ತಾನೆಂಬ ಒಂದು ನಿರೀಕ್ಷೆ. ಅದಕ್ಕೆ ಕೊನೆಯದಾಗಿ 5ನೇ ಅಧ್ಯಾಯದ 23ನೇ ವಚನ. ಶಾಂತಿದಾಯಕನಾದ ದೇವರು ನಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನೋಡಿ, ಇಲ್ಲಿ ಪವಿತ್ರ ಮಾಡುತ್ತಾ ದೋಷವಿಲ್ಲದವರಂತೆ ನಮ್ಮನ್ನು ಕಾಪಾಡುವಂಥ ಒಂದು ನಿರೀಕ್ಷೆ. ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಲೋಕದಲ್ಲಿ ಪ್ರಸವ ವೇದನೆ ಹುಡ್ತಾ ಇದೆ. ಆದರೆ ಇಲ್ಲಿ ಪೌಲನ ತೆಸಲೋನಿಕದವರಿಗೆ ಬರೆಯುವಾಗ ಪ್ರತಿ ಅಧ್ಯಾಯದ ಕೊನೆಯ ಭಾಗದಲ್ಲಿ ಆತನ ನಿರೀಕ್ಷೆಯ ಕುರಿತಾಗಿ, ವಿಶ್ವಾಸಿಗಳಿಗೆ ಸಿಗುವಂತಹ ಈ ಒಂದು ಶ್ರೇಷ್ಠ ಸಂಗತಿಯ ಕುರಿತಾಗಿ ಅವರನ್ನು ಎಚ್ಚರಿಸುತ್ತಾ ಸಂತೈಸ್ತಾ ಬರ್ತಿದ್ದಾನೆ. ಒಂದು ಕಡೆ ಈ ಲೋಕದವರು ಚಿಂತೆಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ವಿಶ್ವಾಸಿಗಳು ಸಹ ನೋವಿನಲ್ಲಿದ್ದಾರೆ. ಆ ನೋವಿನ ಮಧ್ಯದಲ್ಲಿ ದೇವರಾತ್ಮನ ನಮ್ಮನ್ನು ಪ್ರೋತ್ಸಾಹಿಸುವಂತಹ, ಸಂತೈಸುವಂತಹ ಒಂದು ಸಂಗತಿ. ಕರ್ತನು ನಿಮ್ಮನ್ನು ಕಾಪಾಡ್ತಾನೆ, ಕರ್ತನು ನಿಮ್ಮ ಆತ್ಮಗಳನ್ನು ಉಜ್ಜೀವಿಸ ಮಾಡ್ತಾನೆ, ಕರ್ತನು ನಿಮ್ಮನ್ನು ದೋಷವಿಲ್ಲದಂತೆ ಕಾಪಾಡ್ತಾನೆ. ನೋಡಿ, ಎಂಥ ಶ್ರೇಷ್ಠವಾದಂಥ ನಿರೀಕ್ಷೆ ಅಥವಾ ಎಂಥ ಒಂದು ಶ್ರೇಷ್ಠವಾದಂಥ ಭಾಗ್ಯ ಆತನು ನಂಬಿದಂಥ ಮಕ್ಕಳಿಗೆ ಕೊಡಲ್ಪಟ್ಟಿದೆ. ಚಿಂತೆಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ನೋವುಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ ಜೀವಿಸುವಾಗಲೂ ಸಹ ನಾವು ದೇವರ ವಾಕ್ಯವನ್ನು ನಾವು ಅನುಭವಿಸುವುದಾದರೆ, ದೇವರ ವಾಕ್ಯದ ಸಂತೋಷಗಳನ್ನು ನಾವು ಗಮನಿಸೋದಾದರೆ, ಆ ಸಂಕಟಗಳ ಮಧ್ಯದಲ್ಲಿ ಸಹ ನಮಗೆ ದೇವರಾತ್ಮನು ಸಂತೋಷವನ್ನು ಕೊಡುವಾತನಾಗಿರ್ತಾನೆ. ಹೀಗೆ ನಾವು ಮುಂದುವರಿತಾ ಬರುವಾಗ ಒಬ್ಬ ವಿಶ್ವಾಸಿಗೆ ಇರುವಂತಹ ಮುಖ್ಯವಾದಂತಹ ಒಂದು ಗುರಿ ಏನು? ಒಬ್ಬ ವಿಶ್ವಾಸಿ ಯಾವುದನ್ನು ಎದುರು ನೋಡ್ತಿದ್ದಾನೆ ಈ ಲೋಕದಲ್ಲಿ? ಮೊದಲನೇ ಸಂಗತಿ, ಈ ಲೋಕದಲ್ಲಿ ವಿಶ್ವಾಸಿ ಎದುರು ನೋಡ್ತಿರುವಂಥ ಮೊದಲನೇ ಸಂಗತಿ ಕ್ರಿಸ್ತನ ಬರೋಣ. ಅದನ್ನು ಸತ್ಯವೇದ ಅಥವಾ ಹೊಸ ಒಡಂಬಡಿಕೆ ಪೂರ್ತಿ ಹೇಳ್ತಾ ಬರ್ತದೆ. ಕ್ರಿಸ್ತನು ತನ್ನ ವಿಶ್ವಾಸಿಗಳಿಗೆ ಯಾವ ರೀತಿಯಲ್ಲಿ ಬರ್ತಿದ್ದಾನೆ, ಹೇಗೆ ಬರಲಿದ್ದಾನೆ? ರಾಜಾದಿರಾಜನಾಗಿ ಬರಲಿದ್ದಾನೆ, ಹೌದು. ಆತನ ಬರೋಣದ ಕುರಿತು 2 ಸಂಗತಿಗಳು ಬರೆಯಲ್ಪಟ್ಟಿವೆ ಅಲ್ವಾ?
ಮಧ್ಯಾಕಾಶದಲ್ಲಿ ಬರ್ತಾನೆ ಮತ್ತು ಯಾರಿಗೂ ಗೊತ್ತಾಗ್ದಲ್ಲಿರೋ ಹಾಗೆ ಬರ್ತಾನೆ, ಕಳ್ಳನು ಬರೋ ಹಾಗೆ ಬರ್ತಾನೆ. ವಿಶ್ವಾಸಿಗಳ ಜೀವಿತದಲ್ಲಿ ಯಾವ ಸಂಗತಿ ನೆರವೇರಲಿದೆ? ಎರಡು ವಿಚಾರಗಳಿದೆ ಅಲ್ವಾ. ಒಂದು, ಮಹಾಮಹಿಮೆಯಲ್ಲಿ ಬರ್ತಾನೆ, ರಾಜಾದಿರಾಜನಾಗಿ ಬರ್ತಾನೆ, ಅಥವಾ ಕಳ್ಳನಂತೆ ಬರ್ತಾನೆ. ವಿಶ್ವಾಸಿಗಳ ಜೀವಿತದಲ್ಲಿ ಯಾವ ಸಂಗತಿ ನೆರವೇರಲಿದೆ? ವಿಶ್ವಾಸಿಗಳು ಕ್ರಿಸ್ತನ ಯಾವ ಬರೋಣವನ್ನು ಎದುರು ನೋಡ್ತಿದ್ದಾರೆ? ಆತನು ಕಳ್ಳನಂತೆ ಬರುವುದನ್ನು ಎದುರು ನೋಡ್ತಿದ್ದೇವೆ. ರಾಜಾದಿರಾಜನಾಗಿ ಬರುವುದು ಇಡೀ ಭೂಲೋಕಕ್ಕೆ ಕಾಣಿಸ್ತದೆ. ಇಡೀ ಭೂಲೋಕದವರು ಆತನನ್ನು ನೋಡಿ ಎದೆ ಬಡ್ಕೊಳ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಫಿಲಿಪಿ ಪತ್ರಿಕೆಯಲ್ಲಿ ಎಲ್ಲರೂ ಸಹ ಮೊಣಕಾಲೂರಿ ಆತನನ್ನು ಆರಾಧಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ವಿಶ್ವಾಸಿಗಳಿಗಾದರೂ ಕ್ರಿಸ್ತನು ಕಳ್ಳನು ಬರುವ ಹಾಗೆ ಬರ್ತಾನೆ ಎಂಬುದಾಗಿ ಹೇಳ್ತಾ ಬರ್ತಾನೆ. ಯಾಕೆ ಕಳ್ಳನು ಬರೋ ಹಾಗೆ ಬರ್ಬೇಕು ಯೇಸು ಸ್ವಾಮಿ? ಆತನು ನಮಗೆ ಯಾವ ಸಮಯದಲ್ಲಿ ಬರಲ್ಲ ಅಂತ ಹೇಳ್ತಿಲ್ಲ, ಎಲ್ಲನೂ ಹೇಳಿದಾನಲ್ವ ದೇವರು ಯೇಸು ಸ್ವಾಮಿ. ಯಾಕೆ ಕಳ್ಳನು ಬರೋ ಹಾಗೆ ಬರ್ತಾನೆ ಅಂತ ಹೇಳ್ತಿದ್ದಾನೆ? ಸಿದ್ಧರಾಗಿರಿ ಎಂಬುದಾಗಿ. ಆಲಸ್ಯ ಆಗ್ತಾರೆ, ಹೌದು. ಅಥವಾ ನಾವು ಇನ್ನೊಂದು ರೀತಿಯಲ್ಲಿ ಹೇಳಿ ಸಿಸ್ಟರ್, ಸಿದ್ಧರಾಗಿರಲಿ ಎಂಬುದಾಗಿ. ಅದನ್ನು ಇನ್ನೊಂದು ರೀತಿಯಲ್ಲಿ ನಾವು ಆಲೋಚನೆ ಮಾಡೋದಾದ್ರೆ ನೋಡಿ, ಯೋಹಾನ 10ನೇ ಅಧ್ಯಾಯದ 10ನೇ ವಚನ, ಕಳ್ಳನು ಯಾಕೆ ಬರ್ತಾನೆ ಎಂಬುದಾಗಿ. ಯೋಹಾನ 10:10, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಕಳ್ಳನು ಯಾವುದಕ್ಕಾಗಿ ಬರ್ತಿದ್ದಾನೆ? ಮೊದಲನೇದಾಗಿ ಕದ್ದುಕೊಳ್ಳೋದಕ್ಕೆ, ಎರಡನೇದಾಗಿ ಕೊಯ್ಯುವುದಕ್ಕೆ, ಮೂರನೇದಾಗಿ ಹಾಳು ಮಾಡೋದಕ್ಕೆ. ಹಾಗಾದ್ರೆ ಯೇಸು ಸ್ವಾಮಿ ಬರೋಣನ ನಾವು ಇದಕ್ಕೆ ಹೋಲಿಸ್ಬೋದಾ? ನೋಡಿ, ಅದನ್ನ ಸ್ವಲ್ಪ ಆಲೋಚನೆ ಮಾಡೋಣ. ಮೊದಲನೇದಾಗಿ ಕಳ್ಳನ ಯಾವುದಕ್ಕೆ ಬರ್ತಾನೆ? ಕದ್ದುಕೊಳ್ಳೋದಕ್ಕೆ. ಕಳ್ಳ ಏನನ್ನು ಕದ್ಕೊಳ್ತಾನೆ? ಫಾರ್ ಎಕ್ಸಾಂಪಲ್, ಈ ರಾತ್ರಿ ಮನೆಗೆ ಬರ್ತಾನೆ, ಏನು ಕತ್ಕೊಂಡೋಗ್ತಾನೆ? ಮನೆ ಮುಂದೆ ಇಟ್ಟಿರೋ ಕಸ ಬುಟ್ಟಿ ಕತ್ಕೊಂಡೋಗ್ತಾನೆ, ಚಿನ್ನ ಬೆಳ್ಳಿ ಖಜಾನೆ ಕೈ ಹಾಕ್ಬಿಟ್ಟು ಕತ್ಕೊಂಡೋಗ್ತಾನೆ. ಹಾಗಾದ್ರೆ ಯೇಸು ಸ್ವಾಮಿ ಕಳ್ಳನ ರೀತಿಯಲ್ಲಿ ಬರುವಾಗ ಏನನ್ನು ಕತ್ಕೊಂಡೋಗ್ಬೋದು? ಯಾಕೆ ವಿಶ್ವಾಸಿಗಳನ್ನ, ನಮ್ಮ ಆತ್ಮಗಳನ್ನ ಕತ್ಕೊಂಡೋಗ್ತಾನೆ ಯೇಸು ಸ್ವಾಮಿ? ಬೆಲೆ ಹೇಳೋದು ಬೇರೆ ಯಾವುದೂ ಇಲ್ವೋ ಸಿಸ್ಟರ್? ಬೆಲೆ ಹೇಳೋದು ಯೇಸು ಸ್ವಾಮಿ ದೃಷ್ಟಿಯಲ್ಲಿ ಆತನು ತನಗೆ ಪ್ರಿಯವಾಗಿರುವಂಥ ಸಂಗತಿ ಯಾವುದು? ಸಭೆ, ವಿಶ್ವಾಸಿಯ ಜೀವಿತ, ಅದು ಆತನಿಗೆ ಬಹಳ ಪ್ರಿಯವಾಗಿರುವಂಥ ಸಂಗತಿ. ಎಲ್ಲಿ ನೋಡ್ತೇವೆ ಇದನ್ನ? ನೋಡಿ, ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದ 28ನೇ ವಚನ. ಅವರಲ್ಲಿ ಅಗಬನೆಂಬವನೊಬ್ಬನು ಎದ್ದು, ಅಪೊಸ್ತಲರ ಕೃತ್ಯ 11:28. ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಯೆರೂಸಲೇಮಿನಿಂದ 21:28 ಅನ್ಸುತ್ತೆ. ಕರ್ತನ ಹಸ್ತವು ಅವರಿಗೆ ಸಹಾಯವಾದ್ದರಿಂದ ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಸರಿ, 21:28. ಅದಲ್ಲ, ಇಸ್ರಾಯೇಲರೇ, ಸಹಾಯ ಮಾಡಿರಿ, ನಮ್ಮ ಜನರಿಗೂ ಧರ್ಮಶಾಸ್ತ್ರಕ್ಕೂ ಈ ಆಲಯಕ್ಕೂ ವಿರುದ್ಧವಾಗಿ. ಸರಿ, 20:28. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಯಾವುದರಿಂದ ಸಂಪಾದಿಸಿಕೊಂಡಿದ್ದಾನೆ ದೇವರು? ನಾವು ಹೇಳ್ತೀವಲ್ಲ ಕೆಲವ್ರು ಮಾತಾಡುವಾಗ, ನಾನು ಈ ಮನೇನ ನಾನು ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿದ್ದೀನಿ ಅಂತ. ಆದರೆ ದೇವರು, ಕೆಲವ್ರು ಲಿಟ್ರಲಿ ಬೆವರು ಸುರಿಸಿ ಕಟ್ಟಿರ್ತಾರೆ. ಆದರೆ ನಮ್ಮ ದೇವರು ಯಾವ ರೀತಿಯಲ್ಲಿ ಸಭೆಯನ್ನು ಸಂಪಾದಿಸ್ಕೊಂಡಿದ್ದಾನೆ? ಸ್ವಂತ ರಕ್ತ ಸುರಿಸಿ ಸಂಪಾದಿಸ್ಕೊಂಡಿದ್ದಾನೆ. ನೋಡಿ, ಇನ್ನೊಂದು ವಚನ, ಯೆಶಾಯ 43:4. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ನಾವು ಯಾವ ರೀತಿಯಲ್ಲಿದ್ದೇವೆ? ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೇವೆ, ಪ್ರಿಯರಾಗಿದ್ದೇವೆ. ಈ ರೀತಿ ಅಮೂಲ್ಯರು, ಪ್ರಿಯರಾಗಿರುವಂಥ ನಮ್ಮನ್ನು ದೇವರು ಬಹಳ ಹಣ ಕೊಟ್ಟು ತಗೊಂಡ್ಕೊಳ್ಬೋದಿತ್ತು. ಯಾಕಂದರೆ ಈ ಭೂಮಿಯೆಲ್ಲ ದೇವ್ರದೇ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಆದರೆ ನಮ್ಮನ್ನು ಎಷ್ಟು ಮಟ್ಟಿಗೆ ಬೆಲೆ ಉಳಿದೆಂಬುದಾಗಿ ಎನಿಸ್ತಾರೆ ಎಂಬುದಾಗಿ ನಾವು ನೋಡುವಾಗ, ತನ್ನ ಸ್ವಂತ ರಕ್ತವನ್ನೇ ಚೆಲ್ಲುವಷ್ಟು ಮಟ್ಟಿಗೂ ನಾವು ಆತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೇವೆ. ಹಾಗಾದರೆ ಇಂಥ ಅಮೂಲ್ಯವಾದಂತಹ ಒಂದು ವಸ್ತುವನ್ನು ಕದ್ದುಕೊಂಡು ಹೋಗಲು ಆತನು ಬರ್ತಿದ್ದಾನೆ. ಯಾರಿಂದ ಕದ್ದುಕೊಂಡು ಹೋಗ್ತಿದ್ದಾನೆ?
ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ಏನಂತ ನೋಡ್ತೇವೆ? ಲೋಕವೆಲ್ಲ ಯಾರ ವಶದಲ್ಲಿದೆ? ಕೆಡುಕನ ವಶದಲ್ಲಿದೆ. ಕೆಡುಕನ ವಶದಲ್ಲಿ ಆತನ ದೃಷ್ಟಿಯಲ್ಲಿ ಪ್ರಿಯರು ಇರೋದು ಎಷ್ಟರ ಮಟ್ಟಿಗೆ ಸರಿ? ಅಥವಾ ನಮ್ಮ ಪ್ರಿಯರು, ನಮ್ಮ ಮಕ್ಕಳು ಯಾರೊಬ್ಬ ಕಳ್ಳ ಬಂದು ಕತ್ಕೊಂಡು ಹೋಗ್ತಾನೆ ಅಂದರೆ ನಮಗೆ ಎಷ್ಟು ಭಯ ಆಗುತ್ತಲ್ವ? ನಿಮ್ಮನ್ನು ತಾಕುವವನು ನನ್ನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಅಂತಹ ಪ್ರೀತಿಪೂರ್ವಕವಾಗಿ ಕೊಂಡುಕೊಂಡಿರುವಂಥ ಒಂದು ಸಭೆ ಕೆಡುಕನ ವಶದಲ್ಲಿರುವಾಗ, ಅಂದರೆ ಕೆಡುಕನ ವಶವಾಗಿರುವಂಥ ಈ ಭೂಮಿಯಲ್ಲಿರುವಾಗ, ತನ್ನ ಅಮೂಲ್ಯ ಸಭೆಯನ್ನು, ತನ್ನ ದೃಷ್ಟಿಯಲ್ಲಿ ಮಾನ್ಯವಾಗಿರುವಂಥ ಸಭೆಯನ್ನು ತೆಗೆದುಕೊಂಡು ಹೋಗಲು ಆತನು ಬರ್ತಿದ್ದಾನೆ. ಕಳ್ಳನ ಹಾಗೆ ಬರ್ತಿದ್ದಾನೆ. ಎರಡನೇದಾಗಿ, ಕಳ್ಳನು ಯಾಕೆ ಬರ್ತಾನೆ? ಕಳ್ಳನು ಕೊಯ್ಯುವುದಕ್ಕೆ ಬರ್ತಾನೆ. ಏನನ್ನು ಕೊಯ್ತಾನೆ ಕಳ್ಳ ಬಂದ್ಬಿಟ್ಟು? ಒಬ್ಬ ದರೋಡೆಕೋರ ಅಥವಾ ಕಳ್ಳ ನಿಮ್ಮ ಮನೆಗೆ ಬರ್ತಾನೆ, ಅವನನ್ನು ನೀವು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಏನು ಮಾಡ್ತಾನೆ ಈಗ? ನಿಮ್ಮನ್ನು ಕೊಲೆ ಮಾಡೋಕ್ಕೂ ಸಹ ಅವನು ಹಿಂದೆಗೆಯೋದಿಲ್ಲ. ಹಾಗಾದರೆ ಯೇಸು ಸ್ವಾಮಿ ಕಳ್ಳನಂತೆ ಬರುವಾಗ ಆತನು ಕೊಯ್ಯುವುದಕ್ಕೆ ಬರ್ತಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡೋದಾದ್ರೆ ಯಾರನ್ನು ಕೊಯ್ಯುವುದಕ್ಕೆ ಬರ್ತಿದ್ದಾನೆ? ಸೈತಾನನನ್ನು ಆತನು ನಾಶದ ಗುಂಡಿಗೆ ಹಾಕ್ತಾನೆ. ಸಿಸ್ಟರ್, ಕೊಯ್ಯೋದಿಲ್ಲ. ಈಗ ತಾನೇ ನಾವು ನೋಡ್ತಾ ಬಂದ ಹಾಗೆ ಆತನ ಮಕ್ಕಳನ್ನು ತಾಕುವವರು, ಆತನ ಕಣ್ಣುಗುಡ್ಡೆಯನ್ನು ತಾಕುವವರು ಎಂಬುದಾಗಿ. ತನ್ನ ಮಕ್ಕಳನ್ನು ಯಾರು ವಿರೋಧಿಸ್ತಿದ್ದಾರೋ, ತನ್ನ ಮಕ್ಕಳನ್ನು ಯಾರು ಹಿಂಸೆ ಪಡಿಸ್ತಿದ್ದಾರೋ ಅವರನ್ನು ನಾಶ ಮಾಡಲಿಕ್ಕೆ ಬರ್ತಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಇದು ಮೊದಲನೇ ಬರಣದಲ್ಲಿ ನಡೆದೇ ಹೋದ್ರು ಸಹ ಎರಡನೇ ಬರಣದಲ್ಲಿ ನೆರವೇರುತ್ತೆ. ಯೇಸು ಕ್ರಿಸ್ತನು ತನ್ನ ಬಾಯಿ ಮಾತಿನಿಂದ ತನ್ನ ಎಲ್ಲ ಇಸ್ರಾಯೇಲರ ಎಲ್ಲ ವಿರೋಧಿಗಳನ್ನು ನಾಶ ಮಾಡ್ತಾನೆ ಎಂಬುದಾಗಿ ಪ್ರಕಟಣೆ ಅಲ್ಲಿ ನಾವು ನೋಡ್ತಾ ಬರ್ತೇವೆ. ತನ್ನ ವಿರೋಧಿಗಳನ್ನು ನಾಶ ಮಾಡುವವನಾಗಿ, ನ್ಯಾಯ ತೀರಿಸುವವನಾಗಿ ಬರ್ತಾನೆ. ಮೂರನೇದಾಗಿ, ಕಳ್ಳನ ಯಾವುದಕ್ಕೆ ಬರ್ತಾನೆ? ಏನನ್ನು ಹಾಳು ಮಾಡೋದಕ್ಕೆ? ಆತನು ಸುಮ್ಮನೆ ಬಂದುಬಿಟ್ಟು ಬಾಗಿಲು ತೆಗೆದು ಆರಾಮಾಗಿ ಬಂದು ನಮ್ಮ ಸೇಫಲ್ಲಿರೋಂಥ ಎಲ್ಲ ವಸ್ತುಗಳು ತಗೊಂಡು ಹೋಗ್ತಾನೆ. ಎಲ್ಲ ಕ್ಲೋಸ್ ಮಾಡಿ ಕ್ಲೀನ್ ಮಾಡಿ ಹೋಗ್ತಾನೆ. ಎಲ್ಲ ನಾಶ ಮಾಡ್ತಾನೆ. ಅವನಿಗೆ ಬರೀ ವಸ್ತು ಸಿಕ್ಕಿದ್ರೆ ಸಾಕು. ಹಾಗಾದರೆ ಯೇಸು ಸ್ವಾಮಿ ಏನನ್ನು ನಾಶ ಮಾಡ್ತಾನೆ? ಹಾಳು ಮಾಡ್ತಾನೆ. ಈ ಲೋಕವನ್ನು ದೇವರು ಕೊಟ್ಟಿದ್ವಲ್ವ ನಮಗೆ? ಏನಕ್ಕೆ ಕೊಟ್ಟಿದ್ದು ಆದಾಮಂಗೆ ದೇವರು? ಭೂಮಿಯನ್ನು ಕ್ರಮಪಡಿಸ್ಕೊಂಡು ನೀನು ವಶಪಡಿಸ್ಕೊಂಡು ಜೀವಿಸು ಅಂತ. ಆದರೆ ಮನುಷ್ಯರು ಏನು ಮಾಡಿದ್ದಾರೆ? ಸೈತಾನ್ಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ. ಸೊ ಆ ಭೂಮಿ ದೇವರು ಕೊಟ್ಟಂತಹ ಆ ಒಂದು ರೀತಿಯಲ್ಲಿ ಇಲ್ಲದೆ ಇರುವಾಗ ನಾವು ನೋಡ್ತಾ ಬರ್ತೇವೆ ಪೇತ್ರನ ಪತ್ರಿಕೆಯಲ್ಲಿ ಭೂಮಿ ಯಾವುದಕ್ಕಾಗಿ ಸಿದ್ಧವಾಗಿದೆ? ಯಾವ ರೀತಿಯಲ್ಲಿ ನಾಶ ಆಗುತ್ತೆ ನೋಡಿ. ಒಂದು ವಚನ ನಾವು ನೋಡೋಣ. ಎರಡನೇ ಪೇತ್ರನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಚನ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವು. ಹಾಗೆ 7ನೇ ವಚನ. ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ, ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಏನು ಹಾಳಾಗಲಿದೆ? 10ನೇ ವಚನದಲ್ಲಿ ನಾವು ಒಂದು ಪದ ನೋಡ್ತೇವೆ, ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೈನ್ಸ್ ಏನು ಹೇಳುತ್ತೆ ಭೂಮಿ ಯಾವ ರೀತಿಯಲ್ಲಿ ಉಂಟಾಯಿತು ಎಂಬುದಾಗಿ? ಬಿಗ್ ಬ್ಯಾಂಗ್, ಮಹಾಘೋಷದಿಂದ ಎಲ್ಲ ಉಂಟಾಯಿತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಅದು ದೇವರ ವಾಕ್ಯ ಏನು ಹೇಳುತ್ತೆ? ಸೈಲೆಂಟಾಗಿ ಲೋಕ ಉಂಟಾಯಿತು. ದೇವರು ಕೇವಲ ಮಾತನಾಡ್ದ, ಏನು ಕಾರ್ಯ ಮಾಡಲಿಲ್ಲ. ಸೈಲೆಂಟಾಗಿ ಉಂಟಾಯಿತು ಲೋಕ. ಅದೇ ಈ ಲೋಕ ಯಾವ ರೀತಿಯಲ್ಲಿ ನಾಶವಾಗಲಿದೆ? 10ನೇ ವಚನ, ಬಿಗ್ ಬ್ಯಾಂಗ್. ಸೈನ್ಸ್ ಏನು ಹೇಳುತ್ತೋ ಅದು ದೇವರ ವಾಕ್ಯ ಅದನ್ನು ಉಲ್ಟಾ ಮಾಡ್ತಿದೆ. ಈ ಲೋಕ ಸೈಲೆಂಟಾಗಿ ಉಂಟಾಯಿತು, ಅದು ನಾಶವಾಗುವಾಗ ಮಹಾಘೋಷದೊಡನೆ ಅದು ನಾಶವಾಗ್ತದೆ. ಮತ್ತು ಇಲ್ಲಿ ನೋಡುವ ಪ್ರಕಾರ ಪ್ರತಿಯೊಂದೊಂದು ಅಟಾಮಿಕ್ ಲೆವೆಲ್ ಅಲ್ಲಿ ಸಹ ಅದು ನಾಶವಾಗಿ ಹೋಗ್ತದೆ. ಸೊ ಭೂಮಿ ಅಥವಾ ಲೋಕ ಅಥವಾ ನಮ್ಮ ಕಣ್ಣಿಗೆ ಏನು ಕಾಣ್ತಿದೆ ಅದು ಯಾವುದೂ ಸಹ ಇರೋದಿಲ್ಲ. ಈ ರೀತಿ ನಾಶ ಮಾಡುವುದಕ್ಕೆ ದೇವರು ಬರಲಿದ್ದಾನೆ. ಸೊ ಈ ರೀತಿ ಕಳ್ಳನಂತೆ ಬರುವಂತಹ ದೇವರು ತನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ ಮತ್ತು ತನ್ನ ಮಕ್ಕಳನ್ನು ಹಿಂಸೆ ಪಡಿಸಿದವರನ್ನು ನಾಶ ಮಾಡ್ತಾನೆ. ಮತ್ತು ಕೊನೆಯದಾಗಿ ಈ ಭೂಮಿಯನ್ನು ಸಹ, ಪಾಪದಿಂದ ತುಂಬಿರುವಂಥ ಈ ಭೂಮಿಯನ್ನು ಸಹ ನಾಶ ಮಾಡ್ತಾನೆ. ಹಾಗಾದರೆ ಆತನನ್ನು ನಂಬಿರುವಂಥ ಮಕ್ಕಳಿಗೆ ಸಂತೋಷಕರವಾದಂಥ ಒಂದು ಸಂಗತಿ ಒಂದು ಕಡೆ,
ಯಾಕಂದರೆ ನಮ್ಮ ದೇವರು ಬಂದು ಯೋಹಾನ ಸುವಾರ್ತೆಯಲ್ಲಿ ಹೇಳಿದ ಹಾಗೆ ಆತನು ಪಟ್ಟಣವನ್ನು ಸಿದ್ಧ ಮಾಡಿ ಆ ಪಟ್ಟಣಕ್ಕೆ ನಮ್ಮನ್ನು ತಾನೇ ಕರ್ಕೊಂಡು ಬಂದು ನಮ್ಮನ್ನು ಸೇರಿಸುವಾತನಾಗಿದ್ದಾನೆ. ಆತನೊಂದಿಗೆ ಯಾವಾಗಲೂ ನಾವು ಇರುವಂಥ ಒಂದು ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ಆತನನ್ನು ನಂಬದೇ ಇರುವಂಥವರನ್ನು ಯಾವ ರೀತಿಯಲ್ಲಿ ನಡೆಸ್ತಾನೆ. 7 ವರ್ಷಗಳು, ಆ 7 ವರ್ಷಗಳ ಹಿಂಸೆ ನಮ್ಮೆಲ್ಲರಿಗೂ ಸಹ ತಿಳಿದಿರುವಂಥ ಒಂದು ಸಂಗತಿ. ನಾವು ಯಾವುದಲ್ಲಿ ಇರಬೇಕು, ನಮ್ಮ ಆಶೆ ಯಾವುದು? ಕಳ್ಳನಾಗೆ ಆತನು ಬರುವಾಗ ಅದಕ್ಕೆ ಸಿದ್ಧರಾಗಿರಬೇಕು, ಅಥವಾ ಅದಾದಮೇಲೆ 7 ವರ್ಷ ಇದೆಯಲ್ಲ ಅದರಲ್ಲಿ ನಾವು ಅದಕ್ಕೆ ನಾವು ರೆಡಿಯಾಗಿರ್ಬೇಕಾ? ನಮ್ಮ ಸಿದ್ಧತೆ ಹೇಗಿದೆ ಹಾಗಾದರೆ? ಈಗ ನಾವು ಫಾರಿನ್ ಟ್ರಿಪ್ಗೋ ಅಥವಾ ನೆಕ್ಸ್ಟ್ ವೀಕೆಲ್ಲೋ ಹೋಗ್ತಿದ್ದೀವಿ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಸಿದ್ಧರಾಗ್ತೇವೆ ನಾವು? ಏನೇನು ಬೇಕು ಪ್ಯಾಕೇಜ್ ಪ್ಯಾಕ್ ಮಾಡ್ಕೋ, ಲಿಸ್ಟ್ ಮಾಡ್ಕೋ, ಹೋಗು, ತಗೊಂಡು ಬಾ. ಪರಲೋಕಕ್ಕೆ ನಾವು ಹೋಗ್ತಿದ್ದೇವೆ, ಹಾಗಾದರೆ ನಮ್ಮ ಸಿದ್ಧತೆ ಹೇಗಿದೆ? ನಾವು ಲಿಸ್ಟ್ ಮಾಡ್ಕೊಂಡಿದ್ದೇವೆ ಮೊದಲನೇದಾಗಿ. ಆ ಲಿಸ್ಟ್ ಮಾಡ್ಕೊಳೋದಕ್ಕೆ ತಕ್ಕ ಹಾಗೆ ರೆಡಿ ಆಗ್ತಿದ್ದೇವ? ಕಳ್ಳನು ಬರೋ ಹಾಗೆ ಆತನು ಬರ್ತಿದ್ದಾನೆ, ಯಾರಿಗೂ ಸಹ ಗೊತ್ತಿಲ್ಲ ಆತನು ಹೇಗೆ ಬರ್ತಾನೆ ಎಂಬುದಾಗಿ. ಹಾಗಾದರೆ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು? ಹೀಗೆ ನಾವು ಮುಂದುವರಿಯುತ್ತಾ ಉಳಿದಿರುವಂಥ ಸಮಯದಲ್ಲಿ ಆತನು ಸಭೆಗೆ ಕಳ್ಳನು ಬರುವ ಹಾಗೆ ಬರುವಾಗ ಹೇಗೆ ಆತನು ಬರ್ತಾನೆ ಮತ್ತು ಹೇಗೆ ಸಭೆಯನ್ನು ಕರ್ಕೊಂಡು ಹೋಗಲು ಆತನು ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬರೋಣ. ಇದನ್ನು ನಾವು ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ರಿಂದ 18ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ಯವನ್ನು ಎದ್ದು ಬರುವುದು. ಆಮೇಲೆ ಜೀವದಿಂದಿರುವುದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಕಟದಲ್ಲಿ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ನೋಡ್ರಿ, ಇಲ್ಲಿ ಯಾವ ರೀತಿಯಲ್ಲಿ, ಎಷ್ಟು ರೀತಿಯಲ್ಲಿ ಕರ್ತನು ನಮ್ಮನ್ನು ಕರ್ಕೊಂಡು ಹೋಗಲು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾನೆ. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬಂದೆವು, ಕರ್ತನು ಹೇಳಿದಂತಹ ವಾಗ್ದಾನ, ನಮಗೆ ನೀಡಿದಂತಹ ವಾಗ್ದಾನ, ನಾನು ನಿಮಗೋಸ್ಕರ ಪರಲೋಕದಲ್ಲಿ ಪಟ್ಟಣವನ್ನು ಸಿದ್ಧ ಮಾಡ್ತಿದ್ದೇನೆ ಅಥವಾ ಬಿಡಾರವನ್ನು ಸಿದ್ಧ ಮಾಡ್ತಿದ್ದೇನೆ. ನಾನೇ ಸಿದ್ಧಪಡಿಸ್ತೇನೆ, ನಾನೇ ಕಂಪ್ಲೀಟ್ ಮಾಡ್ತೇನೆ. ಅದು ಮುಗಿದಾದ್ಮೇಲೆ ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಈ ಭೂಮಿಯನ್ನು ದೇವರು ಎಷ್ಟು ದಿನಗಳಲ್ಲಿ ಅಥವಾ ಎಷ್ಟು ಸಮಯದಲ್ಲಿ ಸೃಷ್ಟಿ ಮಾಡ್ದ? ಭೂಮಿ 6 ದಿನನೋ 7 ದಿನನೋ? 6 ದಿನ. ಸೊ 6 ದಿನ ಸೃಷ್ಟಿ ಮಾಡಿದಂಥ ಭೂಮಿ, ಈಗ ನಾವು ಸತ್ಯವೇದ ಇತಿಹಾಸಕಾರ ಅಥವಾ ಪಂಡಿತರು ಹೇಳೋ ಪ್ರಕಾರ 6000 ವರ್ಷ ಆಗ್ತಾ ಬರ್ತಿದೆ ಭೂಮಿಗೆ. ಭೂಮಿಯನ್ನು ನಾವು ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಿದ್ದೇವ? ಭೂಮಿಯ ಅಥವಾ ಸಮುದ್ರ ಅಥವಾ ಭೂಮಿಯ ಮೇಲಿರುವಂತಹ ಆಕಾಶ, ಇದನ್ನು ಎಷ್ಟು ಮಟ್ಟಿಗೆ ನಾವು ಎಕ್ಸ್ಪ್ಲೋರ್ ಮಾಡಿದ್ದೇವೆ? ಸೈಂಟಿಸ್ಟ್ ಹೇಳೋ ಪ್ರಕಾರ 10% ಕೂಡ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಭೂಮಿಯನ್ನು. 6 ದಿನಗಳಲ್ಲೇ ಉಂಟು ಮಾಡಿದಂಥ ಭೂಮಿ 6000 ವರ್ಷಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಅಂದರೆ 2000 ವರ್ಷಗಳಿಗಿಂತಲೂ ಹೆಚ್ಚಿನ ಸಮಯ ದೇವರು ತಗೊಂಡ್ಕೊಂಡು ಕಟ್ತಿದ್ರೆ ಅದರ ಒಂದು ಮಹಿಮೆ ಇನ್ನೆಷ್ಟೋ ಮಟ್ಟಿಗಿರ್ಬೋದು. 6 ದಿನಗಳಲ್ಲಿ ಉಂಟು ಮಾಡಿದಂಥ ಭೂಮಿ ಎಷ್ಟೋ ಸ್ಥಳಗಳಿಗೆ ನಾವು ಹೋಗುವಾಗ ಎಷ್ಟೋ ಒಂದು ಸುಂದರವಾದಂಥ ವಸ್ತುಗಳು ಅದನ್ನು ಇರ್ತದೆ, ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಹ ಆಗೋದಿಲ್ಲ. ಹಾಗಾದರೆ 2000 ವರ್ಷಗಳಿಗಿಂತಲೂ ಹೆಚ್ಚಿನದಾಗಿ ಸಮಯವನ್ನು ತೆಗೆದುಕೊಂಡು ದೇವರು ತಾನೇ ಸಿದ್ಧ ಮಾಡ್ತಿರುವಂಥ ಆ ಒಂದು ಪಟ್ಟಣ ಅದು ಇನ್ನೆಷ್ಟು ಸುಂದರವಾಗಿರಬಹುದು. ಆ ಒಂದು ಪಟ್ಟಣಕ್ಕೆ ಸೇರಲು ನಾವು ಎಷ್ಟು ಮಟ್ಟಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೇವೆ ನೋಡಿ. ದೇವ್ರ ಪ್ಲ್ಯಾನ್ ಕೂಡ ಇದೆ, ನನ್ನ ಮಕ್ಕಳನ್ನು ನಾನು ಹೀಗೆ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಅದನ್ನೇ ಹೇಳ್ತಾನೆ. ಏನು ಹೇಳ್ತಾನೆ? ಆತನು ಹೇಗೆ ಬರ್ತಾನೆ? ಮೊದಲನೇದಾಗಿ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ. ಈ ಕರ್ತನು ತಾನೇ ಆಜ್ಞಾಘೋಷದೊಡನೆ ಯಾಕೆ ಬರಬೇಕು? ಅದರ ಪ್ರಯೋಜನ ಏನು? ಕರ್ತನು ಬಂದು ಕರ್ಕೊಂಡು ಹೋಗ್ಬೋದಲ್ವಾ? ಕಳ್ಳನ ಹಾಗೆ ಬರ್ತಿದ್ದಾನೆ ಮೊದಲನೇದಾಗಿ. ಕಳ್ಳನು ಸದ್ ಮಾಡ್ಕೊಂಡು ಬರ್ತಾನ? ಅದರಲ್ಲಿ ಕರ್ತನು ಹೇಳುವಂಥ ಒಂದು ಮಾತು ಆಜ್ಞಾಘೋಷದೊಡನೆ ಬರ್ತಿದ್ದಾನೆ ಎಂಬುದಾಗಿ. ಯಾಕೆ ಒಂದು ಆಜ್ಞಾಘೋಷ? ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ, ಲಾಜರನ ಜೀವಿತ. ಸತ್ತೋಗಿರುವಂಥ ಲಾಜರ, ಆತನು ಸತ್ತು ಹೋಗಿದ್ದಾನೆ. ಆತನು ಸತ್ತು ಹೋಗಿರುವಾಗ ಯೇಸುಸ್ವಾಮಿಯಲ್ಲಿ ಬರ್ತಾರೆ. ಅಲ್ಲಿ ಬಂದು ಏನು ಮಾಡ್ತಾರೆ? ಯೇಸುಸ್ವಾಮಿ ಅಂತ ಹೇಗೆ ಕರೀತಾರೆ? ಗಟ್ಟಿಯಾಗಿ ಕರೀತಾರೆ. ನೋಡಿ ಅದನ್ನ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ, ಯೋಹಾನ 11:43 ವಚನವನ್ನು ನಾವು ನೋಡ್ತಾ ಬರೋಣ. ಅದನ್ನು ಹೇಳಿದ ಮೇಲೆ
ಯಾವ ಶಬ್ದದಿಂದ? ಸಾಮಾನ್ಯ ಶಬ್ದದಿಂದ ಕರೆದಿದ್ದ ಅಥವಾ ದೊಡ್ಡ ಶಬ್ದದಿಂದ ಕರೆದಿದ್ದ? ಹಾಗಾದ್ರೆ ಯೇಸು ಸ್ವಾಮಿ ಇಲ್ಲಿ ಯಾವ ಶಬ್ದದಿಂದ ಕರೀತಿದ್ದಾರೆ ತೆಸ್ಸಲೋನಿಕ ಬರೆದ ಪತ್ರಿಕೆಯಲ್ಲಿ? ಆಜ್ಞಾಘೋಷದ ದೊಡ್ಡ ಶಬ್ದದಿಂದ ಕರೀತಿದ್ದಾರೆ. ಯಾರನ್ನ ಕರೀತಿದ್ದಾರೆ? ಯಾಕೆ ದೊಡ್ಡ ಶಬ್ದದಿಂದ ಕರೀತಿದ್ದಾರೆ ನೋಡಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 19ರಿಂದ 20ನೇ ವಚನ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರು ದೇವರು, ರಾಜಕೀಯ ಕೆಲಸಗಳಲ್ಲಿಯೇ ಅವರ ಗೌರವ. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಹಾಗೆ ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವುದು. ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವವನು. ನೋಡ್ರಿ, ಅಲ್ಲಿ ಏನ್ ಮಾಡ್ತಿದ್ದಾನೆ? ಲಾಜರನ ದೇಹ ಏನಾಗಿತ್ತು? ಕೊಳ್ತು ಹೋಗಿತ್ತು. ಆದರೆ ಆತನ ಎದ್ದು ಬಂದಾಗ ಆತನ ದೇಹ ಕೊಳ್ತು ಹೋಗಿತ್ತಾ? ಏನಂತ ನೋಡ್ತೇವೆ? ಆತನ ದೇಹ ಸಾಮಾನ್ಯ ಮನುಷ್ಯನ ಹಾಗೆ ಆತನು ಬಂದನು. ಆದ್ರೆ ಅದೇ ರೀತಿಯಲ್ಲಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಏನನ್ನು ನೋಡ್ತೇವೆ? ನಮ್ಮ ದೇಹವನ್ನು ಆತನ ಏನು ಮಾಡಬೇಕಾಗಿದೆ? ರೂಪಾಂತರ ಪಡಿಸಬೇಕಾಗಿದೆ. ಆತನ ಸ್ವರ ಲಾಜರನ ದೇಹವನ್ನು ಏನು ಮಾಡಿತ್ತು? ಗಟ್ಟಿಯಾದ ಸ್ವರ ರೂಪಾಂತರ ಪಡಿಸ್ತು. ಅದೇ ರೀತಿಯಲ್ಲಿ ನಮ್ಮ ದೇಹವನ್ನು ಸಹ ರೂಪಾಂತರ ಪಡಿಸಲಿದ್ದಾನೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3 ಮತ್ತು 4ನೇ ವಚನ. ಕೊಲೊಸ್ಸೆ 3 ಮತ್ತು 4. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದರೆ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗಲಿ. ನಾವು ಸತ್ತಿದ್ದೇವೆ. ಹಾಗಾದ್ರೆ ನಾವು ಸತ್ತಿದ್ದೇವ? ಪಾಪದ ಜೀವಿತಕ್ಕೆ, ಲೋಕದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಹಾಗಾದ್ರೆ ನಾವು ನಮ್ಮನ್ನು ಎಬ್ಬಿಸ್ಬೇಕಾತನು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಏನು ನೋಡ್ತೇವೆ? 2ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ಪರಲೋಕದಲ್ಲಿ ಆತನಿಗೆ ಕೂರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡಲ್ಪಟ್ಟಿದ್ದೇವೆ. ಹಾಗಾದ್ರೆ ಆತ ನಮ್ಮನ್ನು ಎಬ್ಬಿಸ್ಬೇಕಾ? ಇನ್ನು ನಮಗೆ ಹೊಸ ದೇಹವನ್ನು ಕೊಡಲು, ಆತನ ಶಬ್ದ ನಮ್ಮನ್ನು ರೂಪಾಂತರ ಪಡಿಸಲು ಈ ಆತನ ಶಬ್ದ ಅದು ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಹಾಗೆ ಇನ್ನೂ ರೆಫರೆನ್ಸ್ ಇದೆ, ಅದನ್ನ ಸ್ಕಿಪ್ ಮಾಡಿ ಮುಂದೆ ಹೋಗುವಂಥವ್ರಾಗಿರೋಣ. ಸೊ ಮೊದಲನೇದಾಗಿ ಕರ್ತನ ಆಜ್ಞಾಘೋಷ ಯಾಕೆ ಅವಶ್ಯಕತೆ ಇದೆ? ನಮ್ಮನ್ನು ರೂಪಾಂತರ ಪಡಿಸಿ ತನ್ನ ಸ್ವರೂಪವುಳ್ಳವರಾಗಿ ಮಾಡಿಕೊಳ್ಳಲು. ಎರಡನೇದಾಗಿ ನಾವೇನು ನೋಡ್ತೇವೆ? ಪ್ರಧಾನ ದೂತನ ಶಬ್ದ. ಯಾಕೆ ಪ್ರಧಾನ ದೂತನ ಶಬ್ದ ಬೇಕು? ಕರ್ತನಿದ್ದಾನಲ್ವ, ಪ್ರಧಾನ ದೂತನ ಶಬ್ದ ಯಾಕೆ ಬೇಕು? ಸೊ ನಾವು ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಲೋಕ ಎಲ್ಲಿದೆ? ಕೆಡುಕನ ವಶದಲ್ಲಿದೆ. ನಾವು ಯಾರ ಅಧೀನದಲ್ಲಿದ್ದೇವೆ ಈಗ? ಸೈತಾನನ ಭೂಮಿಯ ಅಲ್ಲಿ ವಾಸ ಮಾಡ್ತಿದ್ದೇವೆ. ಸೊ ಕರ್ತನು ಬರುವಾಗ, ಅಥವಾ ಕರ್ತನು ನಮ್ಮನ್ನ ಮಧ್ಯಾಕಾಶಕ್ಕೆ ಕರ್ಕೊಂಡು ಹೋಗಲು ಬರುವಾಗ ಸೈತಾನ ಸುಮ್ಮನಿರ್ತಾನೆ ಅಂದ್ಕೊಂಡಿದ್ದೀರಾ? ಯೇಸು ಸ್ವಾಮಿ ಬರುವಾಗಲೇ ಆತನ ಎಷ್ಟೊಂದು ಕಾರ್ಯ ಮಾಡ್ದ. ಸಣ್ಣ ಮಗುವಾಗಿರೋ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ದ. ಮತ್ತು ಆತನು ಪುನರುತ್ಥಾನಾಗಿ ಎದ್ದೇಳಬಾರ್ದು ಎಂಬುದಾಗಿ ಆ ಸಮಾಧಿಯನ್ನು ಕೂಡ ಬಂಧಿಸಿಟ್ಟ. ಅದೇ ರೀತಿಯಲ್ಲಿ ಆತನ ಮಕ್ಕಳು ಆತನ ಬೆಳಗ್ಗೆ ಹೋಗುವಾಗ ಆತನು ಸುಮ್ಮನಿರ್ತಾನ. ಖಂಡಿತವಾಗಿ ಆತನ ದೂತರು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಂಧಕಾರದ ದೊರೆತನದಲ್ಲಿ ನಾವಿದ್ದೇವೆ. ಈ ಭೂಮಿಯನ್ನು ಆತನ ದೂತರು ಸುತ್ತುವರೆದಿದ್ದಾರೆ. ಸೊ ಈ ರೀತಿ ಸುತ್ತುವರೆದಿರುವಂತಹ ಒಂದು ಭೂಮಿಯನ್ನು, ಆತನ ಆ ಒಂದು ಭೂಮಿಯನ್ನು ನಾವು ಬಿಟ್ಟು ಮೇಲೆ ಹೋಗುವಾಗ ನಮಗೆ ಬರುವಂತಹ ವಿರೋಧಗಳನ್ನು, ಅಂದರೆ ಅಂಧಕಾರ ದೊರೆತನದ ಆತ್ಮಗಳು ನಮ್ಮನ್ನು ವಿರೋಧಿಸುವಾಗ ಆ ಆತ್ಮಗಳನ್ನು ನಾಶ ಮಾಡಲು ಅಥವಾ ಆತ್ಮಗಳನ್ನು ವಿರೋಧಿಸಲು, ಎದುರಿಸಲು ಪ್ರಧಾನ ದೂತನ ಶಬ್ದದ ಅವಶ್ಯಕತೆ ಇದೆ. ಎಲ್ಲಿ ನಾವು ನೋಡ್ತೇವೆ ಇದನ್ನ? ಪ್ರಧಾನ ದೂತ ಯಾರು? ಎಷ್ಟು ಜನ ಇದ್ದಾರೆ ಪ್ರಧಾನ ದೂತರು? ಇಲ್ಲಿ ಬರೆದಿರುವಂಥ ಪ್ರಧಾನ ದೂತ ಮಿಕಾಯಲ. ಯಾಕೆ ಬೇಕು ಮಿಕಾಯಲ? ಯೇಸು ಸ್ವಾಮಿ ಇದಾರಲ್ಲ. ಇದನ್ನ ನಾವು ಎಲ್ಲಿ ನೋಡ್ತೇವೆ? ದಾನಿಯೇಲನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರ್ತೇವೆ.
ದಾನಿಯೇಲ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ಇಮಿಡಿಯೇಟ್ ಆಗಿ ಆತನ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. ಓದ್ಸೋಕ್ಕೆ ಟೈಮ್ ಇಲ್ಲ. ಇದನ್ನ ನೀವು ದಾನಿಯೇಲ 12ನೇ ಅಧ್ಯಾಯ ಓದಿ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ಉತ್ತರ ಸಿಗುತ್ತೆ. ಆದರೆ ಸುಮಾರು ಲೇಟಾಗಿ ಆ ದೇವದೂತ ಬರ್ತಾನೆ. ಯಾಕೆ ಬರ್ತಾನೆ? ಪಾರಸಿಯ ದೇವದೂತ ಆತನನ್ನು ತಡೆ ಹಿಡಿದು ನಿಲ್ಲಿಸಿರ್ತಾನೆ. ಮಿಕಾಯಲನೇ ಬಂದು ಆತನಿಗೆ ಸಪೋರ್ಟ್ ಮಾಡೋವರೆಗೂ ಸಹ ಆತನ ಬರೋದಿಲ್ಲ. ಸೊ ಮಿಕಾಯಲನ ಒಂದು ಅವಶ್ಯಕತೆ ಅಲ್ಲಿ ಬಹಳ ಇರಬೇಕಾಗ್ತದೆ. ಯಾಕಂದರೆ ಇಡೀ ಸೈತಾನನ ಗುಂಪು ಆ ಸಮಯದಲ್ಲಿ ನಮ್ಮನ್ನು ತಡೆ ಹಿಡಿಯುವಂಥದ್ದಾಗಿರ್ತದೆ. ಸೊ ಕೆಲವರು ಹೇಳೋ ಪ್ರಕಾರ ಈಗ ಮಾರ್ಚ್ ಫಸ್ಟ್ ನೋಡಿರ್ತೀವಲ್ಲ ನಾವು, ಕೆಲವು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇನಲ್ಲಿ ಗೌರವ ಪರೇಡ್ ಮಾಡುವಾಗ ಯಾರು ಚೀಫ್ ಗೆಸ್ಟ್ ಹಾನರರಿ ಗೆಸ್ಟ್ ಇರ್ತಾರೋ ಅವರ ಸುತ್ತಲೂ ಯಾವ ರೀತಿಯಲ್ಲಿ ಸೈನಿಕರು ಅವ್ರು ಹೋಗ್ತಾರೋ ಅದೇ ರೀತಿಯಲ್ಲಿ ದೇವರ ಮಕ್ಕಳಾದಂಥ ನಮ್ಮನ್ನು ಕರ್ಕೊಂಡು ಹೋಗಲು ನಮ್ಮ ಸುತ್ತಲೂ ಆ ದೇವದೂತರ ಲೈನಿಂಗ್ ಅಥವಾ ಪ್ರೊಟೆಕ್ಷನ್ ಇರುತ್ತೆ ಎಂಬುದಾಗಿ ಅಸ್ಯೂಮ್ ಮಾಡ್ಕೊಳ್ತಾರೆ. ಸೊ ಆ ರೀತಿ ಆ ಒಂದು ಸುಂದರವಾದಂಥ ರೀತಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲು ಆ ಪರೇಡ್ನ ರೀತಿಯಲ್ಲಿ ಅವರು ನಮ್ಮ ಸುತ್ತಲೂ ನಿಂತ್ಕೊಂಡು ಅವರು ನಮ್ಮನ್ನು ಕಾಪಾಡುವಂಥವರಾಗಿರ್ತಾರೆ. ಅದು ಮಾತ್ರ ಅಲ್ಲ, ದೇವರ ವಾಕ್ಯ ನೀವು ಸೈತಾನನ ತಲೆಯನ್ನು ತೊಳೆಯುತ್ತೀರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿರ್ತದೆ. ನೋಡಿ ಇದನ್ನ ಹಿಬ್ರಿಯ ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 16ನೇ ಅಧ್ಯಾಯ 20ನೇ ವಚನ ಓದಿ. ರೋಮ 16:20. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವರು. ಏನಂತ ಬರೆದಿದೆ ಇಲ್ಲಿ? ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ. ನಾವು ತೊಳಿತೇವೆ ಹಾಗಾದ್ರೆ ಸೈತಾನನ ಕಾಲುಗಳ ಕಡೆ. ನಾವು ಮೇಲಕ್ಕೆ ಹೋಗ್ತಿರುವಾಗ ಕೆಲವರು ಇಮ್ಯಾಜಿನ್ ಮಾಡ್ಕೊಳ್ಳೋ ಪ್ರಕಾರ ಸೈತಾನನ ಮತ್ತು ಆತನ ದೂತರು ನಮ್ಮ ಕಾಲನ್ನು ಹಿಡ್ಕೊಳ್ಳುವಾಗ ನಾವು ಅದನ್ನು ತಳ್ಳಿ ಅದನ್ನು ತೊಳೆದು ನಾವು ಕರ್ತನ ಬಳಿಗೆ ಹೋಗ್ತೇವೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ಅವರು ವಾಕ್ಯವನ್ನು ವಿವರಿಸ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಒಂದು ಸುಂದರವಾದಂಥ ಒಂದು ಸಮಯ ಅದು. ಕರ್ತನ ಇದ್ದಾನೆ, ಪ್ರಧಾನ ದೂತನಿದ್ದಾನೆ, ಆತನ ಎಲ್ಲ ಪ್ರಧಾನ ದೂತನ ಸೈನ್ಯದವರು ನಮ್ಮ ಸುತ್ತಲೂ ಪ್ರೊಟೆಕ್ಷನ್ಗಾಗಿ ನಿಂತಿದ್ದಾರೆ ಮತ್ತು ನಾವು ಸೈತಾನನ್ನು ತೊಳೆದು ಮೇಲಕ್ಕೆ ಹೋಗ್ತಿದ್ದೇವೆ. ಯಾವ ಸೈತಾನ ನಮ್ಮನ್ನು ಮೋಸ ಮಾಡಿದ್ದಾನೋ, ಯಾವ ಸೈತಾನನ ಆತ್ಮಗಳು ನಮ್ಮನ್ನು ಮೋಸ ಮಾಡಿವೆಯೋ ಆತನನ್ನು ತೊಳೆದು ನಾವು ಮೇಲಕ್ಕೆ ಹೋಗ್ತಿದ್ದೇವೆ. ಹಾಗೆ ಕೊನೆಯದಾಗಿ ನಾವು ನೋಡ್ತಾ ಬರೋ ಹಾಗೆ ಮೂರನೇ ಒಂದು ಸಂಗತಿ ಏನಿದೆ, ದೇವರ ತುತ್ತೂರಿ ಧ್ವನಿ. ತುತ್ತೂರಿ ಧ್ವನಿ ಯಾಕೆ ಬೇಕು? ಅದರ ಇಂಪಾರ್ಟೆನ್ಸ್ ಏನು? ಸೊ ನಾವು ಯೆಹೋಶುವನ ಒಂದು ಪುಸ್ತಕದಲ್ಲಿ ಇದನ್ನು ತುತ್ತೂರಿಯನ್ನು ಅವರು ಬಳಸುವಾಗ ಸಭೆಯನ್ನು ಗುಂಪಾಗಿ ಕರೆಸಲು, ಇಸ್ರಾಯೇಲರನ್ನ ಕರೆಸಲು, ಅಥವಾ ಯುದ್ಧದ ಪ್ರಕಟಣೆಯನ್ನು ಮಾಡಲು, ಹಬ್ಬಗಳ ಪ್ರಕಟಣೆಯನ್ನು ಮಾಡಲು, ಅಥವಾ ಸಬ್ಬತ್ತಿನದ ಪ್ರಕಟಣೆಯನ್ನು ಮಾಡಲು ಈ ಒಂದು ತುತ್ತೂರಿಯನ್ನು ಬಳಸ್ತಿದ್ದರು. ಅದನ್ನೇ ನಾವು ಸ್ವಲ್ಪ ರೋಮನ್ ಕಾಲದ, ಈಗ ಪೌಲ ಈ ಪತ್ರಿಕೆಯನ್ನು ಬರ್ತಿದ್ರು ರೋಮನ್ ಸಮಯದಲ್ಲಿ. ಸೊ ಈ ರೋಮನ್ ಕಾಲದಲ್ಲಿ ಅವರು 3 ತುತ್ತೂರಿಗಳನ್ನು ಒತ್ತಿದ್ರಂತೆ. ಬೆಳಗಿನ ಸಮಯದಲ್ಲಿ ತಮ್ಮ ಸೈನಿಕರನ್ನು ಮಲ್ಕೊಂಡಿರುವ ಸೈನಿಕರು ಎದ್ದೇಳಬೇಕೆಂಬುದಾಗಿ ಮೊದಲನೇ ತುತ್ತೂರಿ, ಎರಡನೇ ತುತ್ತೂರಿ ನೀವು ರೆಡಿಯಾಗಿ ನಿದ್ದೆ ಬಿಟ್ಟು ನೀವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಂತ ಎರಡನೇ ತುತ್ತೂರಿ, ಮೂರನೇ ತುತ್ತೂರಿಯನ್ನು ಓದುವಾಗ ಅವರು ಬಂದು ಲೈನಲ್ಲಿ ನಿಂತ್ಕೊಂಡು ಅವರು ಪರೇಡ್ ಮಾಡಬೇಕಿತ್ತಂತೆ. ಸೊ ಈ ರೆಫರೆನ್ಸಲ್ಲಿ ಪೌಲನು ಸಹ ಬರೆಯುತ್ತಾ ಇಲ್ಲಿ ನಾವು ನೋಡ್ತಾ ಬರುವಂಥ ಒಂದು ಸಂಗತಿ ದೇವರ ತುತ್ತೂರಿ ಧ್ವನಿಯೊಡನೆ. ಇದನ್ನು ನಾವು ಇನ್ನೊಂದು ಕಡೆ ನಾವು ನೋಡ್ತೇವೆ. ನೋಡ್ರಿ, ಮೊದಲನೇ ಕೊರಿಂಥ 15:52. 1 ಕೊರಿಂಥ 15:52. ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರಕ್ತಬಡಿಸುವಷ್ಟರೊಳಗಾಗಿ ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನೋಡ್ರಿ, ಇಲ್ಲಿ ನೋಡ್ತೇವೆ ಕಡೆ ತುತ್ತೂರಿ ಧ್ವನಿ ಎಂಬುದಾಗಿ ಮೊದಲನೇ ಕೊರಿಂಥ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಅದೇ ಪ್ರಕಟಣೆಯಲ್ಲಿಯೂ ಸಹ ತುತ್ತೂರಿಗಳ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಆದರೆ ಆ ತುತ್ತೂರಿ ನಮಗಾಗಿ ಇಡಲ್ಪಟ್ಟಿಲ್ಲ, ಅವಿಶ್ವಾಸಿಗಳಿಗಾಗಿ ಅಥವಾ ಲೋಕದ ಮೇಲೆ ದೇವರ ರೌದ್ರವು ಸುರಿಸುವಾಗ ಆ ತುತ್ತೂರಿಗಳು ಬಳಸಲ್ಪಡ್ತವೆ. ಆದರೆ ಇಲ್ಲಿ ಬಳಸಲ್ಪಟ್ಟಿರುವಂಥ ಒಂದು ತುತ್ತೂರಿ ಯಾವ ರೀತಿಯಲ್ಲಿ ಆ ಸಿಪಾಯಿಗಳು ಎದ್ದು ಅವರು ಮುಂದೆ ಹೋಗಲು ಸಿದ್ಧರಾಗ್ತಿದ್ದಾರೋ ಅದೇ ರೀತಿಯಲ್ಲಿ ನಮ್ಮ ಪರಲೋಕದ ಯಾತ್ರೆ ಶುರುವಾಗಿದೆ ಎಂಬುದನ್ನು ತಿಳಿಸುವ ಸಲುವಾಗಿ ಈ ತುತ್ತೂರಿಯನ್ನು ಊದಲಾಗ್ತದೆ. ಸೊ ಈ 3 ಸಂಗತಿಗಳನ್ನು ನಾವು ನೆನೆಸಿಕೊಳ್ಳುವಾಗ, ಮೊದಲನೇದಾಗಿ ನಮ್ಮ ದೈಹಿಕ ದೇಹ ನಾಶವಾಗಿ ಸಾರೂಪ್ಯವಾಗಿ ಮಹಿಮೆಯುಳ್ಳ ದೇಹ ಹೋಗ್ತದೆ. ಕ್ರಿಸ್ತನಲ್ಲಿ ಸತ್ತವರು
ಸಮಾಧಿಯಲ್ಲಿರುವವರು ಎದ್ದು ಬರಲು ಮೊದಲನೆಯ ಒಂದು ಕರ್ತನ ಮಹಾಶಬ್ದ ಹೆಲ್ಪ್ ಮಾಡಿಕೊಡ್ತದೆ. ಎರಡನೇದಾಗಿ ನಾವು ನೋಡುವಾಗ ಪ್ರಧಾನ ದೂತನ ಶಬ್ದ ಈ ಲೋಕದ ಅಂಧಕಾರದ ಅಧಿಪತಿಗಳನ್ನು ನಾಶ ಮಾಡಿ ಅಥವಾ ಅವರನ್ನು ವಿರೋಧಿಸಿ ಕರ್ತನ ಮಕ್ಕಳನ್ನು ಆತನಿಗೆ ಸೇರಿಸಲು ಕರ್ತನ ದೂತರು ಸಿದ್ಧರಾಗುವಂಥ ಒಂದು ಸಮಯ. ಮತ್ತು ಮೂರನೇದಾಗಿ ದೇವರ ತುತ್ತೂರಿ ಧ್ವನಿ ನಾವು ಪರಲೋಕಕ್ಕೆ ಏರಲು ನಮ್ಮನ್ನು ಕರೆಗೊಳಿಸುವಂಥ ಒಂದು ಸಂಗತಿ. ಕರ್ತನು ಕಳ್ಳನ ಹಾಗೆ ಬರ್ತಾನೆ, ಕಳ್ಳನ ಹಾಗೆ ಬಂದು ಅವರನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ಆತನ ಸಿದ್ಧ ಮಾಡಿಟ್ಟಿರುವಂಥ ಸಂಗತಿಯನ್ನು ನೋಡ್ರಿ, ಎಷ್ಟು ಸುಂದರವಾಗಿ, ಎಷ್ಟೊಂದು ಸರಳವಾಗಿ ಅದು ಬರೆಯಲ್ಪಟ್ಟಿದೆ. ಈ ರೀತಿ ಕರ್ತನು ನಮ್ಮನ್ನು ಕರ್ಕೊಂಡು ಹೋಗಲು ಬರುವಾಗ ನಾವು ಎಷ್ಟರ ಮಟ್ಟಿಗೆ ಸಿದ್ಧರಾಗ್ತಿದ್ದೇವೆ. ದೇವರು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಷ್ಟೆಲ್ಲ ರೀತಿಯಲ್ಲಿ ಆತನು ಈಗಾಗಲೇ ಕ್ರಮವಾಗಿ ಎಲ್ಲನೂ ಬರೆದಿಟ್ಟಿದ್ದಾನೆ. ಆದರೆ ನಾವು ಆತನ ಬರೋಣಕ್ಕೆ ಎಷ್ಟರ ಮಟ್ಟಿಗೆ ಸಿದ್ಧರಾಗ್ತಿದ್ದೇವೆ, ನಮ್ಮ ಜೀವಿತ ಆತನ ಕರೆಗೆ ಎಷ್ಟರ ಮಟ್ಟಿಗೆ ನಾವು ಕ್ರಮವಾಗಿ ನಡ್ಕೊಳ್ತಿದ್ದೇವೆ. ಆತನು ಬರುವಾಗ ಹೌದು ಸ್ವಾಮಿ ಆಗಲಿ ಕರ್ತನ ಯೇಸುವೆ ಬೇಗನೆ ಬಾ ಎಂಬುದಾಗಿ ಹೇಳ್ತಿದ್ದೇವಾ, ಅಥವಾ ದೇವರು ಇನ್ನೊಂದು ಸ್ವಲ್ಪ ಲೇಟಾಗಿ ಬಾ, ನಂಗೆ ಇನ್ನೊಂದು ಸ್ವಲ್ಪ ಕೆಲಸ ಇರೋದು ಮುಗಿಸ್ಕೊಳ್ತೀನಿ ಅನ್ನುವಂಥ ಸ್ಥಿತಿ ನಮ್ಮಲ್ಲಿದೆಯಾ? ನಮ್ಮನ್ನು ನಾವು ಆಲೋಚಿಸಿಕೊಳ್ಳಬೇಕಾದಂಥ ಸಮಯ. ಕರ್ತನ ಕರೆಗೆ ಕಿವಿಗೊಟ್ಟವರಾಗಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯೋದಾದರೆ ಆತನೊಂದಿಗೆ ನಿತ್ಯ ನಿರಂತರವೂ ಸಹ ಪರಲೋಕದಲ್ಲಿರ್ತೇವೆ. ಅಕಸ್ಮಾತ್ ಯಾರಾದರೂ ಈ ದಿನದಲ್ಲಿ ಆತನ ಸ್ವರಕ್ಕೆ ಇನ್ನೂ ಸಹ ಕಿವಿಗೊಡದೆ ಹೋದಲ್ಲಿ, ಇನ್ನೂ ಸಹ ಆತನ ಕರೆಗೆ ಕಿವಿಗೊಟ್ಟು ವಿಧೇಯರಾಗದೆ ಹೋದಲ್ಲಿ ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನ ಬರೋಣ ಬಹಳ ಸಮೀಪವಾಗಿರುವಾಗ ಆತನನ್ನು ಹೆಚ್ಚಿನದಾಗಿ ಆತುಕೊಂಡು ಆತನಿಗೆ ಗೌರವವನ್ನು ಮಹಿಮೆಯನ್ನು ಸಲ್ಲಿಸುವ ರೀತಿಯಲ್ಲಿ ನಾವು ನಡ್ಕೊಳ್ಳುವಂಥವ್ರಾಗಿರೋಣ. ಆಮೇಲೆ